ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಮೈನಾ, ಇಲ್ಲಿವರೆಗೂ ನೀನ್ ಯಾರ ಮುಂದೆನೂ ತಲೆ ತಗ್ಗಿಸ್ತೋಳಲ್ಲ. ಅಂಥದ್ರಲ್ಲೂ ಆ ಕೃಷ್ಣನ್ ಮುಂದೆ ಸಿಂಹದ ಮರಿ ತರ ಇರ್ತಿದ್ದೆ. ಅಂಥದ್ರಲ್ಲಿ ಅವನ ಹತ್ರ ಯಾಕೆ ರಿಕ್ವೆಸ್ಟ್ ಮಾಡ್ಕೊಳಕ್ ಹೋದೆ? ಸರ್, ಜೀವನದ ಭಾರ ಬೆನ್ ಮೇಲ್ ಬಿದ್ದು ಬೆನ್ನೆ ಬಾಗ್ಬೇಕಾದ್ರೆ ಇನ್ನ ತಲೆ ಬಾಗ್ಸ್ದಿರಕ್ಕಾಯ್ತದ? ನೀವೇ ಹೇಳಿ. ಸರಿ, ನಿಮ್ಮ ಅಕ್ಕನ ಮದ್ವೆ ಸಮಸ್ಯೆ ಏನೋ ಬಗೆಹರಿಸ್ಬಿಟ್ಟೆ. ಆದ್ರೆ ನಿನ್ ಮದ್ವೆ ಸಮಸ್ಯೆ ಹೇಗೆ ಬಗೆಹರಿಸ್ತೀಯ? ನನ್ ಮದ್ವೆನಾ? ಏನ್ ಹೇಳ್ತಿದ್ದೀರಾ ಸರ್? ಧ್ರುವ ಅವ್ರ ಅಮ್ಮನ್ಗೆ ಅದ್ಯಾವುದೋ ಜ್ಯೋತಿಷ್ಯರು ಹೇಳಿದಾರಂತೆ, ಧ್ರುವನ್ ಮದ್ವೆ ಆದ್ರೆ ಇನ್ನೊಂದು 3 ತಿಂಗಳಲ್ಲೇ ಆಗ್ಬೇಕು, ಇಲ್ಲ ಅಂದ್ರೆ ಅವನ್ ಮದ್ವೆನೇ ಆಗಲ್ಲ ಅಂತ. ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಮದ್ವೆನೇ ನಡೆಯಲ್ವಂತೆ. ನಿನ್ನ ಜೊತೆ ಮಾತ್ರ ಅಲ್ಲ, 3 ತಿಂಗಳಲ್ಲಿ ಅವ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ಯಾವ ಹುಡುಗಿ ಜೊತೆನೂ ಮದ್ವೆ ಆಗಲ್ವಂತೆ. ಅವನಿಗೆ ಮದ್ವೆ ಯೋಗನೇ ಇಲ್ವಂತೆ. ಇದೇನಪ್ಪ ಇವನು ಹೀಗೆಲ್ಲ ಮಾತಾಡ್ತಿದ್ದಾನಂತ ಅನ್ಕೋಬೇಡ. ನಾನಿದನ್ನೆಲ್ಲ ನಂಬಲ್ಲ, ಆದ್ರೆ ಧ್ರುವ ಅವ್ರ ಅಮ್ಮ ನಂಬ್ತಾರೆ. ಆ್ಯಂಡ್ ನಂಬಿಕೆಗಿಂತ ಇದು ಸಂತೋಷದ ವಿಷಯ ಅಲ್ವಾ? ಮುಂದೆ ಒಂದಲ್ಲ ಒಂದಿನ ನೀವಿಬ್ರು ಮದ್ವೆ ಆಗೇ ಆಗ್ತೀರಾ. 3 ತಿಂಗಳೊಳಗೆ ಮದ್ವೆ ಆದ್ರೆ ಅದು ಒಳ್ಳೆ ಸುದ್ದಿನೇ ಅಲ್ವಾ? ಇಲ್ಲ ಸರ್, ಇಲ್ಲ. ನನ್ಗೀಗ ನಮ್ಮ ಅಕ್ಕನ ಮದ್ವೆ ಮುಖ್ಯ. ನನ್ ಮದ್ವೆ ಬಗ್ಗೆ ನನ್ ತಲೆಲೂ ಯೋಚನೆ ಬರಲ್ಲ, ಬಾಯಲ್ಲೂ ಮಾತಾಡಲ್ಲ. ಮೈನಾ ಅವ್ರೆ, ಅಲ್ಲ ಮೈನಾ ಅವ್ರೆ, ಅದೇ ಸಮಸ್ಯೆ ಆಗಿದ್ರೆ ನಿಮ್ಮ ಅಕ್ಕನ ಮದ್ವೆ ಆದ್ಮೇಲೆ ನಾವಿಬ್ರು ಮದ್ವೆ ಆಗ್ಬಹುದಲ್ವಾ? ಇಲ್ಲ, ಅದಾಗ್ತಿಲ್ಲ. ಯಾಕಾಗಲ್ಲ ಮೈನಾ? ನೀನು ನಿಮ್ಮ ಅಪ್ಪ ಅಮ್ಮಂಗೆ ಹೆದರ್ತಿದ್ಯಾ? ನೀನ್ ಹೆದರ್ಬೇಡ, ಅವ್ರ ಹತ್ರ ನಾನು ಮಾತಾಡ್ತೀನಿ. ನಿಮ್ ಕೈ ಮುಗಿತೀನಿ ಸರ್. ಮದ್ವೆ 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 ಅಂತ ನನ್ನ ತಲೆ ತಿನ್ಬೇಡಿ, ಬಿಟ್ಬಿಡಿ ನನ್ನ. ಮೈನಾ, ಮೈನಾ, ಧ್ರುವ ಏನಾಗಿದೆ ಇವಳಿಗೆ? ಯಾಕೆ ಹೀಗೆ ಆಡ್ತಿದ್ದಾಳೆ? ನಾನು ನಿಮ್ಗೆ ಹೇಳ್ದೆ ಅಲ್ವಾ ಸರ್, ಅವ್ರ ಅಕ್ಕನ ಮದ್ವೆ ವಿಚಾರದಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ನಾನು ನಮ್ಮ ಮದ್ವೆ ವಿಚಾರದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಟೆನ್ಷನ್ ಆಗಲ್ವಾ? ಅದು 3 ತಿಂಗಳಲ್ಲಿ ಮದ್ವೆ ಆಗ್ಬೇಕು ಅಂತ ನಮ್ಮಮ್ಮ ಹೇಳಿದ್ಮೇಲೆ ನನಗೆ ಅದನ್ನ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಅದರಲ್ಲಿ ಇವ್ರು ಹೇಗೆ ತಡ್ಕೋತಾರೆ? ಹೋಗ್ಲಿ ಬಿಡು. ಹೇಗಿದ್ರು ರಾಧಾ ಅವ್ರ ಮದ್ವೆಗೆ ಅವ್ರ ಊರಿಗೆ ಹೋಗ್ತಾ ಇದೀವಲ್ವಾ, ಅಲ್ಲೇ ಈ ವಿಷಯ ಮಾತಾಡೋಣ. ನೀನೇನು ಯೋಚನೆ ಮಾಡಬೇಡ. ಮೇಡಮ್, ಹೇಳಿ ಬಾಲರಾಜ್. ಮೈನನ್ನ ಕೆಲಸದಿಂದ ಓಡಿಸೋದಕ್ಕೆ ಇದು ಸರಿಯಾದ ಸಮಯ. ಮೊದಲು ಅವಳನ್ನ ಕೆಲಸದಿಂದ ತೆಗೆದು ಬಿಸಾಕೋಣ. ಯಾಕೆ ಇವಾಗ ಅಂತದೇನಾಯ್ತು? ಮೇಡಮ್, 3 ತಿಂಗಳಲ್ಲಿ ಮದುವೆ ಆಗ್ಬೇಕು ಅಂತ ಧ್ರುವನ್ ತಾಯಿಗೆ ಯಾರೋ ಜ್ಯೋತಿಷ್ಯ ಹೇಳಿದಾರಂತೆ. ಪುಷ್ಪಕ್ ಸರ್ ಮೈನನ್ನ ಕರೆದು ನೀನು ಧ್ರುವ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ ಅಂತ ಅವಳಿಗೆ ಬುದ್ಧಿವಾದ ಹೇಳಿದ್ದಾರೆ. ಆದ್ರೆ ಮೈನಾ ಪುಷ್ಪಕ್ ಸರ್ಗೆ ಮುಖಕ್ಕೆ ಹೊಡೆದಂಗೆ ಆಗಲ್ಲ ಅಂತ ಹೇಳಿ ಬಂದಿದ್ದಾಳೆ. ಅಷ್ಟೇ ಅಲ್ಲ ಮೇಡಮ್, ಲಂಚ್ ಬ್ರೇಕ್ ಅಲ್ಲಿ ಧ್ರುವನ್ ಜೊತೆ ಜಗಳ ಕೂಡ ಮಾಡ್ಕೊಂಡಿದ್ದಾಳೆ. ನನಗೆ ಪುಷ್ಪಕ್ ಸರ್ ಕೈಲಿ ಬುದ್ಧಿ ಹೇಳಿಸ್ತೀಯಾ, ಅವ್ರು ಹೇಳಿದ್ರೆ ನಾನು ಕೇಳ್ಬಿಡ್ತೀನ ಅಂತ ಜಗಳ ಆಡ್ಕೊಂಡಿದ್ದಾರೆ. ಇದನ್ನೇ ಕಾರಣ ಆಗಿ ಇಟ್ಕೊಂಡು ಪುಷ್ಪಕ್ ಸರ್ಗೆ ಮರ್ಯಾದೆ ಇಲ್ಲದೆ ಮಾತಾಡಿದ್ಯಾ ಅನ್ನೋ ಕಾರಣ ಕೊಟ್ಟು ಅವಳನ್ನ ಕೆಲಸದಿಂದ ಆಚೆ ಹಾಕ್ಬೋದು ಮೇಡಮ್. ಆಗಲ್ಲ ಬಾಲರಾಜ್, ಈ ರೀತಿ ಸಿಲ್ಲಿ ರೀಸನ್ಸ್ ಎಲ್ಲ ಇಟ್ಕೊಂಡು ಅವಳನ್ನ ಕೆಲಸದಿಂದ ತೆಗೆಯೋದಕ್ಕಾಗಲ್ಲ. ಇವಾಗ ಅವಳಿಂದ ನಮ್ಗೇನು ತೊಂದರೆ ಆಗ್ತಿಲ್ಲ ಅಲ್ವಾ? ಏನಾದ್ರೂ ಮಾತಾಡ್ಕೊಳ್ಳಿ ಬಿಡಿ. ತೊಂದ್ರೆ ಇಲ್ವಾ? ನೀವು ಬಿಡಿ ಮೇಡಮ್, ಆರಾಮಾಗಿ ಎಸಿ ರೂಮಲ್ಲಿ ಕೂತಿರ್ತೀರಾ. ಇಲ್ಲಿ ನಡೆಯೋ ಯುದ್ಧ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಏನಾಯ್ತು ಇವಾಗ? ನೆನೆ ನಿಮ್ ಹತ್ರ ಮಾತಾಡ್ಕೊಂಡು ಹೋದ್ಮೇಲೆ ಆ ಮೈನಾ ನನ್ನ ಹತ್ರ ಬಂದು ಹೇಗ್ ಕೂಗಾಡಿದ್ಲು ಗೊತ್ತಾ?
ಇವಳು ಯಾಕೆ ಇಲ್ಲಿ ಬಂದು ಕೂತಿದ್ದಾಳೆ? ಇವಳು ಕೂತಿರೋ ದಾಟಿನೇ ಸರಿ ಇಲ್ವಲ್ಲ. ಏನಾದ್ರೂ ಅನುಮಾನ ಬಂದಿದ್ಯಾ? ಇರ್ಲಿ, ನಾನು ಧೃತಿಗೆಡಬಾರ್ದು, ಧೈರ್ಯ ಕಳ್ಕೋಬಾರ್ದು. ಓಯ್, ಕೆಲ್ಸ ಟೈಮಲ್ಲಿ ಕೆಲಸ ಮಾಡೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ನಂಗ್ ಕೆಲ್ಸ ಮಾಡೋದ್ ಗೊತ್ತೈತೆ ಸರ್, ಆದ್ರೆ ನೀವಿಂತ ಕೆಲ್ಸ ಮಾಡ್ತೀರಂತ ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡ್ದೆ? ನನ್ ಮೇಲ್ ಯಾಕೆ ಸರ್ ನಿಮ್ಗಿಷ್ಟು ಕೋಪ? ಕೆಲ್ಸ ಮಾಡೋದ್ ಬಿಟ್ಟು ಹಿಂಗ್ ಕೂತ್ಕೊಂಡಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ? ಕೆಲ್ಸ ಟೈಮಲ್ಲಿ ಹೀಗೆ ನನ್ ಜಾಗದಲ್ಲಿ ಬಂದು ಕೂತ್ಕೊಂಡಿದ್ರೆ ಕೋಪ ಬರ್ದೇ ಇರುತ್ತಾ? ಅದಕ್ಕೋಸ್ಕರ ಏನ್ ಬೇಕಿದ್ರು ಮಾಡ್ಬಿಡ್ತೀರಾ? ಯಾರ ಜೀವನ ಬೇಕಿದ್ರು ಹಾಳು ಮಾಡ್ಬಿಡ್ತೀರಾ? ಏಯ್, ಏನ್ ಮಾತಾಡ್ತಿದ್ಯಾ ನೀನು? ಸುಮ್ನೆ ಕೆಲಸ ನೋಡ್ಕೊ ಹೋಗೋ. ಒಯ್ತೀನಿ ಸರ್, ನಿಮ್ಗಳ ಲೆಕ್ಕ ಚುಕ್ತ ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋಯ್ತೀನಿ. ಅಲ್ಲ, ನಿಮ್ಗೆ ಆತ್ಮಸಾಕ್ಷಿ ಅನ್ನೋದೇ ಇರಲ್ವಾ? ನಿಮ್ಗೆಲ್ಲ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ? ನಿಮ್ ಬಗ್ಗೆ. ನಿಮ್ ಪಿಯ ಒಬ್ಬ ಇದ್ನಲ್ವಾ, ಬೈರ, ಅವನ್ ಬಗ್ಗೆ. ಅವನೇನ್ ಮಾಡ್ದ? ಅವನಿಗೆ ನೀನೇ ಚಪ್ಪಲಿ ಸೇವೆ ಮಾಡಿ ಓಡಿಸೋದಿಯಲ್ಲ. ಈಗ ಬಂದು ಸಾಕ್ಷಿ ಇದ್ಯಾ, ಆತ್ಮ ಸಾಕ್ಷಿ ಇದ್ಯಾ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ? ಅದೆಲ್ಲ ಹಳೆ ಕತೆ. ಈಗ ಯಾಕೆ ಅದನ್ನ ಕೆದಕ್ತಾ ಇದ್ಯಾ? ಹಳೆ ಕತೆ ಅಲ್ಲ ಸರ್, ನನ್ ಜೀವನನ ಹಾಳ್ ಮಾಡಕ್ ನೋಡಿದ್ರಲ್ವಾ, ಆ ಕತೆ ಬಗ್ಗೆ ಮಾತಾಡ್ತೀನಿ. ಏನ್ ಮಾತಾಡ್ತಿದ್ಯಾ ನೀನು? ಏಯ್, ಮುಚ್ಚ್ರಿ ಬಾಯ್ನ. ಏನ್ ನಾಟಕ ಮಾಡ್ತಾ ಇದ್ದೀರಾ? ಹಾ, ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಎಲ್ಲದಕ್ಕೂ ನನ್ನ ಹತ್ರ ಸಾಕ್ಷಿ ಐತೆ. ಅದೇನು ಅಂತ ನಿಮ್ ಮನಸಾಕ್ಷಿನ ಕೇಳಿ ಗೊತ್ತಾಗತ್ತೆ. ಏಯ್, ಸಾಕ್ ನಿಲ್ಸು. ಏನ್ ಸಾಕ್ಷಿ ಮನಸಾಕ್ಷಿ ಅಂತ ಬೊಂಬಡ ಹೊಡ್ಕೊತಾ ಇದ್ಯಾ? ನಾನು ಏನ್ ತಪ್ಪು ಮಾಡಿದೀನಿ ಅಂತ ಸಾಕ್ಷಿ ಇದ್ರೆ ತೋರ್ಸು. ಐತೆ ಸರ್, ಐತೆ. ಗಾಳಿ, ನೀರು, ಬೆಂಕಿ, ಭೂಮಿ, ಆಕಾಶನ ಪಂಚಭೂತಗಳು ಸಾಕ್ಷಿ ಐತೆ. ದಶ ದಿಕ್ಕಗಳು ಸಾಕ್ಷಿ ಐತೆ. ಉಪ್ಪಿನ ಮೇಲೆ ನೀರ್ ಕುಡಿಲೇಬೇಕು. ತಪ್ಪು ಮಾಡ್ದವನ್ಗೆ ಶಿಕ್ಷೆ ಆಗ್ಲೇಬೇಕು. ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ ಸರ್, ತಪ್ಪಿಸ್ಕೊಳಕ್ ಆಗಲ್ಲ. ಒಂದ್ ವೇಳೆ ತಪ್ಪಿಸ್ಕೊಂಡ್ರು ಇವತ್ತಲ್ಲ ನಾಳೆ ಸತ್ಯ ಅನ್ನೋದು ಆಚೆ ಬಂದೇ ಬರ್ತದೆ. ಅವತ್ತು ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನ ಸುಮ್ನೆ ಬಿಡಲ್ಲ. ನಾನಿವತ್ತು ಹೆಂಗ್ ನಿಮ್ನ ಪ್ರಶ್ನೆ ಕೇಳ್ತೀವ್ನೋ ಅದು ನಿಮ್ಮನ್ನ ಹಾಗೆ ಪ್ರಶ್ನೆ ಕೇಳುತ್ತೆ. ಏಯ್, ನಿನಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ಹೋಗ್ ಬಾಯಿ ಮುಚ್ಕೊಂಡ್ ಕೆಲಸ ಮಾಡೋ. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಹಾ, ಏನಯ್ಯ ಮಾಡ್ತೀರಾ? ಎಷ್ಟು ಮೋಸ ಮಾಡಿದೀರಾ ನನ್ಗೆ. ಇವತ್ತು ಅದ್ ಏನಂತ ನಂಗೆ ಗೊತ್ತಾಗ್ಲೇಬೇಕು. ಸತ್ಯ ನೀವು ಬಾಯ್ ಬಿಡೋ ಗಂಟ ನಾನು ಇಲ್ಲಿಂದ ಹೋಗಲ್ಲ ಅಷ್ಟೇ. ಸತ್ಯ 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 ಅಂದ್ರೆ ನಾನು ಏನ್ ಬಾಯ್ ಬಿಡ್ಲಿ? ಏನ್ ಗೊತ್ತಿದೆ ನನ್ಗೆ? ನಿಮ್ಗೇನು ಗೊತ್ತಿಲ್ಲ?